ಏನು ಮಗ್ಲೇ ಇದು? ಲಾಲಿಪಾಪ್ ಮಾಡಿದೀರಾ? ಯಾವ್ದ್ರಲ್ಲಿ? ನೋಡಿ ಗೈಸ್, ನಾನೀಗ ರಾಗಿ ರೊಟ್ಟಿ ಮಾಡ್ತಿದ್ದೀನ. ಇಲ್ಲಿ ರಾಗಿ ರೊಟ್ಟಿ ಕಲಸ್ಕೊಂಡು, ಇಲ್ಲ ಇಲ್ಲ ತುಂಬ ಐತೆ, ಅದು ಮುಟ್ಬೇಡ, ಸುಮ್ಮನಿರಲ್ಲ. ಅಮ್ಮ ಬೇಯಿಸ್ತೈತೆ ನಾನು ರೊಟ್ಟಿ ತೊಟ್ಕೊಟ್ಟಂಗೆ ಒಳಗಡೆ. ಇವಳು ನಂಗೊಂಚೂರು ಉಂಡೆ ಕೊಡಮ್ಮ. ಅದು ಬೆಳಗ್ಗೆ ನೋಡಿ ಗೈಸ್, ನನ್ನ ಮಗಳು ಕ್ಯೂಟಾಗಿ 2 ಜಡೆ ಹಾಕಿಸ್ಕೊಂಡು ಹೂವು ತಗೊಂಡ ಹಬ್ಬಕ್ಕೆ. ಸೊ ಹಂಗಾಗಿ ಅಮ್ಮ ಹೂವು ಚೆನ್ನಾಗೈತೆ ಮಡ್ಸು ಅಂತ ಅಂದ್ಲು. ಅದಕ್ಕೆ ಹೇಳಿ ತಲೆ ಬಾಚಿ ಹೂವು ಮಡ್ಸಿದ್ದೀನಿ. ಈಗ ರಾಗಿ ಹಸಿಟ್ಟು ಮಿದಿತಾ ಇದ್ನಲ್ಲ, ರೊಟ್ಟಿ ಮಾಡ್ತಾ ಇದ್ನಲ್ಲ, ಅದಕ್ಕೆ ನಂಗೊಂದು ಸ್ವಲ್ಪ ಕೊಡಮ್ಮ ಉಂಡೆ ಅಂತ ಅಂದು ಆಟ ಆಡ್ತಾ ಇದ್ಲು. ಆ ಸ್ಕೆಚ್ ಪೆನ್ನಿಗೆ ಅದು ಉಂಡೆ ಮಾಡಿ ಲಾಲಿಪಾಪ್ ಅಂತೆ ಸಿಗಿಸ್ಕೊಂಡವಳೆ. ತಿನ್ನಿ ತಿನ್ನಿ ಲಾಲಿಪಾಪ್. ಅಯ್ಯೋ ಬಿದೋಯ್ತು ನಿಮ್ ಲಾಲಿಪಾಪು. ಏನ್ರಿ ನಿಮ್ ಲಾಲಿಪಾಪೇ ಸರಿ ಇಲ್ವಲ್ರಿ? ತಿನ್ನಿ ತಿನ್ನಿ ತಿನ್ನಿ. ಏನ್ ಡವ್ ಮಾಡ್ತಿದ್ದೀರ ತಿನ್ನತ್ತರ? ಚೆನ್ನಾಯ್ತಾ? ಯಾವ ಕಲರು ಲಾಲಿಪಾಪು ನಿಮ್ದು? ಎಲ್ಲ ಒಂದು ಚುಚ್ಕೊಳ್ಳಿ. ಓಕೆ ಗೈಸ್, ಬೆಳಗಿನ ತಿಂಡಿ ರಾಗಿ ರೊಟ್ಟಿ ಮತ್ತೆ ಮೊಳಕೆ ಕಾಳಿನ ಸಾಂಬಾರ್ ಇದೆ. ಅಂದ್ರೆ ಪಲ್ಯ ಥರ ಗೊತ್ತರ ಇದೆ. ಸೊ ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಬೇಯಿಸ್ತಾ ಇದ್ದಾರೆ ಅಲ್ಲಿ ಒಳಗಡೆ, ನಾನು ತೊಟ್ಕೊಟ್ಟಂಗೆ. ಮೇಡಮ್ ಅವರು ಬೆಳಗ್ಗೆನೆ ಆಟ ಆಡ್ತವ್ರೆ. ಓಕೆ ಬನ್ನಿ ತಿಂಡಿ ತಿನ್ನೋಣ. ರಾಗಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ಅಂತಾರಲ್ಲ ಹಂಗೆ. ಉಚ್ಚಲ್ ಚಟ್ನಿ ಅಲ್ಲ, ಮೊಳಕೆ ಕಾಳಿ ಪಲ್ಯ ಸಾಂಬಾರ್. ಅಯ್ಯೋ ಏನೇ ಮಾಡಿದೆ ಅದ್ರ ತಲೆ ಇಲ್ಲ. ಏನ್ ನಿಮ್ದು ತಲೆ ಇಲ್ಲ ಅಂತ ತಲೆ ಮಾಡ್ತಾ ಇದೀರಾ? ಅಯ್ಯೋ ನಿಮ್ದು ಒಂದೊಂದಲ್ಲ, ದೊಡ್ಡದಾಯ್ತಾಯ್ತು, ಸೈಂಟಿಸ್ಟ್ ಆಯ್ತಾ ಇದೀರಾ ನೀವು. ರಾಗಿ ಹಿಟ್ಟಲ್ಲೂ ಗೊಂಬೆಗೆ ತಲೆ ಮಾಡ್ಬೋದಂತ ತೋರಿಸ್ಕೊಟ್ಟ ಮೊಟ್ಟ ಮೊದಲ ಮಹಿಳೆ ಬೇಬಿ ಚರಿ. ಓ ಕಾರಿಂದ ತಗೋಬತ್ತವ್ರೆ ತಲೆನ. ಓಕೆ ಓಕೆ, ನೀವು ಆಟ ಆಡಿ, ನಾನು ರೊಟ್ಟಿ ಮಾಡ್ತೀನಿ. ಓಕೆ ಏನ್ ಸರಿ, ಇದು ಉಂಡೆ 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 ಮಾಡಿಟ್ಟವಳೆ. ಲಾಲಿಪಾಪ್ ಆಯ್ತು. ಇವಾಗ ಉಂಡೆ ಉಂಡೆ ಮಾಡಿಟ್ಟು ಏನ್ ಮಾಡ್ತಾ ಇದೀರಾ? ಏನಿ ಉಂಡೆ ಉಂಡೆ ನೋಡಿ ಗೈಸ್, ರಾಗಿ ಹಿಟ್ಟಲ್ಲಿ ನಿಮ್ಮ ಉಂಡೆ 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 ಮಾಡಿಟ್ಟವ್ರೆ. ನಾನಿಲ್ಲಿ ರೊಟ್ಟಿ ಹಾಕ್ತಾ ಇದೀನ, ಇವ್ರು ಉಂಡೆ ಮಾಡಿಡ್ತವ್ರೆ. ಏನಕ್ಕೆ ಬಂಗಾರ? ಓ ಪುಟಾಣಿ ಪುಟಾಣಿ ಲಾಲಿಪಪ್ಪು. ಅಲೋ ಪುಟಾಣಿ ಪುಟಾಣಿ ಲಾಲಿಪಪ್ಪು. ನೀವೇ ಒಂದು ಪುಟಾಣಿ, ಇನ್ನೊಂದು ಪುಟಾಣಿ ಲಾಲಿಪಪ್ಪ. ಇವ್ರು ಕ್ರಿಯೇಟಿವಿಟಿ ನೋಡು ಗುರು. ಇವ್ರು ನನ್ನ ಮಗಳದು ಕ್ರಿಯೇಟಿವಿಟಿನ ಸೂಪರ್ ಸೂಪರ್. ಇದೆಲ್ಲ ತಲೆಗೆ ಬತ್ತೈತಲ್ಲ ನಿಮಗೆ? ಹಲೋ, ಇವೆಲ್ಲ ಉಂಡೆನೆಗಳು ಸಿಗಿಸ್ಬೇಕಷ್ಟೇ ಲಾಲಿಪಾಪ್ ಥರ. ಎಲ್ಲ ಸ್ಕೆಚ್ ಪೆನ್ನಿಗೂ ಎಲ್ಲ ಪೆನ್ಸಿಲ್ಗೂ ಅದೇ ಅವಳು ಟಾರ್ಗೆಟ್. ನೋಡಿ ಉದ್ದಕ್ಕೂ ಮಮ್ಮ ಅವಳು ಉಂಡೆ ತುಣಿ ಬಿಡ ಕಣಮ್ಮ. ತಗ ಅಯ್ಯೋ ಕತೆ. ಅವಳು ಪುಟಾಣಿ ಪುಟಾಣಿ ಲಾಲಿಪಾಪ್ ಮಾಡ್ದವಳೆ ಕಣಮ್ಮ. ಏನು ಆಯ್ತಾ? ಮಾಡಾಯ್ತಾ? ಓಕೆ ಓಕೆ ಓಕೆ, ಇನ್ನೊಂದು ಮಾಡಿ ಮಾಡಿ. ಸರಿ, ಏನ್ ನಿಮ್ಮ ಐಡಿಯಾ ಗುರು, ಸೂಪರ್ ಆಗೈತೆ. ಅಯ್ಯೋ ರಾಮ, ದೊಡ್ಡಳಾಗ್ಬಿಟ್ಟೆ ಕಣೆ. ಥಿಂಕಿಂಗ್ ಕೆಪಾಸಿಟಿ ಬಂದ್ಬಿಡ್ತು. ಚೇರ್ ಹಾಕೊಂಡು ಸಿಂಕ್ ಎಡ್ಕಲ್ಲ ಅಂತ ಚೇರ್ ಹಾಕೊಂಡು ಕೈ ಹ್ಯಾಂಡ್ ವಾಶ್ ಮಾಡ್ಕೊಳೋ ಲೆವೆಲಿಗೆ ಬಂದೆ ನಿನ್ ಥಿಂಕಿಂಗಲ್ಲಿ ನೀನು. ನನಗೆ ಶಾಕು. ಅಮ್ಮ ಏನು ವಾಶ್ರೂಮ್ಗೆ ಹೋಗ್ಬಿಟ್ಟೈತೆ, ಅಡುಗೆ ಮನೇಲಿ ಸೌಂಡ್ ಬರ್ತೈತಲ್ಲ ಸಿಂಕಲ್ಲಿ ಅಂತ. ಓ ಲೇ ಬಾ 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 ಬಾ, ಸಾಕು, ನೀನು ದೊಡ್ಡಳಾಗಿದ್ದೀರ. ಬನ್ನಿ ಇನ್ನೇನು, ಬನ್ನಿ ಎಲ್ಲ ನಿಮ್ಮ ಕೆಲಸ ನೀವೇ ಮಾಡ್ಕೊಳೋಷ್ಟು ಥಿಂಕ್ ಮಾಡೋ ಕೆಪಾಸಿಟಿ ಬಂದೈತಿ. ಕೊಳ್ಮೆಂಟಿ ದೊಡ್ಡಳಾಗ್ಬಿಟ್ಟೆ ಕಣಮ್ಮ ನೀನು. ಯಾರೋ ಈ ಐಡಿಯಾ ಕೊಟ್ಟಿದ್ದು? ಯಾರು? ಪಪ್ಪ ನೀನಂತೆ. ಏನ್ ಡೌ ಮಾಡ್ತೀಯ ಗುರು ನೀನು? ಸುಳ್ಳು ಹೇಳ್ಬಾರ್ದು. ಗುರು ಮಮ್ಮಿ ಗುರು ಮಮ್ಮಿ ನಿಂಗೆ ಐಡಿಯಾ ಕೊಡ್ತಾ? ನಿಂಗೆ ಎಡ್ಕಲ್ಲ, ಕೈ ತಕೊಂಡು ಕೈ ತಕೊಂಡು ಹಿಡ್ಕೊಳಲ್ಲ, ಚೇರ್ ಹಾಕೊಂಡು ಹ್ಯಾಂಡ್ ವಾಶ್ ಮಾಡ್ಕ ಅಂತ. ಅಯ್ಯೋಯ್ಯೋಯ್ಯೋ, ಏನು ಎಡ್ಕಲ್ಲ. ಬನ್ನಿ ಸುಮ್ಮನೆ ಡೌ ಮಾಡಬೇಡಿ ನೀವು, ಆಯ್ತಾ? ಓಕೆ ನೋಡಿ, ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಬದನೆಕಾಯಿ ಅಲ್ಲಿಗೆ ಹೋಗ್ಬಿಟ್ಟೈತೆ, ಪಲ್ಯ ಮಾಡೋಣ ಅಂತ. ಬಟಾಣಿ ಗೈಸ್ ಒಂದು 20 ದಿವಸ ಆಯಿತು ಫ್ರಿಡ್ಜಲ್ಲಿ. ನಾನು ಮರ್ತೇ ಬಿಟ್ಟಿದ್ದೆ ಕೆಳಗಡೆ ಬಟಾಣಿ ಐತೆ ಅಂತ. ಸೊ ಹಂಗಾಗಿ ಇವಾಗ ಅದಕ್ಕೆ ಸುಲ್ದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಗೊತ್ತರ ಮಾಡೋಣ. ಇವಾಗ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ,
ಇವಾಗ ಮಧ್ಯಾಹ್ನಕ್ಕೂ ಸ್ವಲ್ಪ ಗೊತ್ತರ ಮಾಡೋಣ, ಸ್ವಲ್ಪ ದೋಸೆನೋ ಇಲ್ಲ ರೊಟ್ಟಿನ ಏನಾದ್ರು ಮಾಡ್ಕೊಳ್ಳೋಣ, ಸುಮ್ಮನೆ ತರಕಾರಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಇದು ನೋಡಿ ಹಿಂಗೆ ಯಾವ ಥರ ಫುಲ್ ಎಲ್ಲ ಕರ್ದಂಗೆ ಹಂಗೆ ಕೊಳ್ತೋದಂಗೆ ಆಯ್ತಲ್ವ ನಮ್ಮ. ಅದಕ್ಕೆ ಅಮ್ಮ ಸುರಿತವ್ರೆ, ನಾನು ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಈ ಚಪಾತಿ ಹಸಿಟ್ಟು ಅಮ್ಮ ಕಲಸಿಟ್ಟು ಬಂದವ್ರೆ. ಬೆಂಡೆಕಾಯಿ ಪಲ್ಯ ಇವಾಗ ಬೆಳಗ್ಗೆ ಚಪಾತಿ, ಮಧ್ಯಾಹ್ನಕ್ಕೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಕ್ಯಾರೆಟ್ ತಿಂತವಳೆ. ಹಾಯ್ ಮಾಡು ಬಂಗಾರಿ, ಗುಡ್ ಮಾರ್ನಿಂಗ್ ಹೇಳಿ, ಹಾಯ್ ಮಾಡಿ, ಹಾಯ್ ಮಾಡಿ. ಎಷ್ಟು ಕೊಬ್ಬು ಗುರು ನಿಮಗೆ, ಆ್ಯಟಿಟ್ಯೂಡ್ ನೋಡು, ಕಣ್ಬಿಡಿ. ಓಪನ್ ಯುವರ್ ಐಸ್, ಓಪನ್ ಯುವರ್ ಐಸ್. ಬರೀ ಡವ್ವು ಬಿಡು ಫೋನ್ ಅಪ್ಪ ಅಜ್ಜಿದ್ ಹೆಂಗಿರ್ಗಡಲ್ಲಿ ಮಾಡ್ತೀಯಾ ಅಜ್ಜಿದ್ ಮಾಡ್ದ ಅಮ್ಮ. ಕಾಳೆಲ್ಲ ನೋಡಿ ಗೈಸ್, ಅಜ್ಜಿದೆಲ್ಲ ಅಲ್ಲೆಲ್ಲ ಇದು ಮಾಡ್ತಾಯಿವ್ರೆ. ಕಣ್ಬಿಟ್ಲು, ಕಣ್ಣು ಮುಚ್ಕೊಂಡು ಏನು ಡವ್ ಮಾಡ್ತೀಯ ನೀನು. ಓಕೆ, ತರಕಾರಿ ಎಲ್ಲ ಕಟ್ ಮಾಡ್ಬಿಟ್ಟು ಇವಾಗ ಚಪಾತಿ ಮಾಡಬೇಕು. ಬೆಂಡೆಕಾಯಿ ಪಲ್ಯ ಆಗಿದೆ, ಚಪಾತಿ ಮಾಡ್ಬೇಕು ಇವಾಗ. ಹೆಂಗೈತಮ್ಮ ಪಲ್ಯ? ಚಪಾತಿ, ಬೆಂಡೆಕಾಯಿ ಪಲ್ಯ, ಚಪಾತಿ ನೋಡಿ. ಇದೆಲ್ಲ ಕಟ್ ಮಾಡಿದ್ದೀವಿ ಮಧ್ಯಾಹ್ನ ಮಾಡೋಕ್ಕೆ ಅಂತ. ಇವಾಗ ಚಪಾತಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿಂತಾ ಇದ್ದೀವಿ. ಬೆಂಡೆಕಾಯಿ ಪಲ್ಯ, ಚಪಾತಿ ಬೆಳಗಿನ ತಿಂಡಿ. ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತಿದ್ವಿ, ಮತ್ತೆ ಅದನ್ನು ಸಂಜೆ ಪಲ್ಯ ಮಾಡಿ ದೋಸೆ ಏನಾದ್ರು ಮಾಡೋಣ ಅಂತ. ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಅಂತ ಡಿಸೈಡ್ ನಮ್ಮ ಒಂದೊಂದು ಚೇಂಜ್ ಆಗ್ತಾನೆ ಇದೆ. ಸೊ ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಓಕೆನಾ. ಇವಾಗ ಚಪಾತಿ, ಮಧ್ಯಾಹ್ನಕ್ಕೆ ಏನು ಅಂತ ಹೇಳ್ತೀನಿ.